ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಿಮ್ಗೆ ಇಲ್ಲಿ 1 ವರ್ಷದ ಉಪ್ಪಿನಕಾಯಿನ ಯಾವ ರೀತಿ ಹಾಕ್ಬೇಕಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಉಪ್ಪಿನಕಾಯಿ ಬೂಸ್ ಬರೋದಿಲ್ಲ, ಹಾಗೆ ತೊಗಟಿ ಕೂಡ ಮೆತ್ತಗಾಗೋದಿಲ್ಲ. ಕೆಲವು ಟಿಪ್ಸ್ ಅನ್ನ ಫಾಲೋ ಮಾಡ್ಬೇಕು. ಯಾರು ಬೇಕಾದ್ರೂ ಹಾಕ್ಬೋದು ಉಪ್ಪಿನಕಾಯಿ, ನನ್ನ ಕೈಲಿ ಕೆಡೋದಿಲ್ಲ ಹಾಗೆ ಹೀಗೆ ಅಂತಾರಲ್ವಾ, ಅದ್ ಯಾವುದೂ ಇಲ್ಲ. ಸೊ ನಾನ್ ಹೇಳಿರೋ ರೀತಿಯಲ್ಲಿ ನೀವು ಉಪ್ಪಿನಕಾಯಿ ಒಂದ್ಸಾರಿ ಹಾಕಿ ನೋಡಿ, ಖಂಡಿತ ಉಪ್ಪಿನಕಾಯಿ ಕೆಡೋದಿಲ್ಲ. ಕೇವಲ ಒಂದ್ ಸ್ವಲ್ಪ ಟಿಪ್ಸ್ ಅನ್ನ ನಾವು ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಸೊ ಹೋದ್ಸತಿ ತುಂಬಾ ಜನ ನನಗೆ ಕಮೆಂಟ್ ಕೂಡ ಹಾಕಿದ್ರು, ಅಕ್ಕ ನನಗೂ ಮಾಡ್ಕೊಡಿ ಉಪ್ಪಿನಕಾಯಿ ಅಂದ್ಬಿಟ್ಟು. ಸೊ ನನಗೆ ಮಾಡಕ್ ಆಗಿರ್ಲಿಲ್ಲ. ಹಾಗೆ ಈ ಸತಿ ಕೂಡ ಕಮೆಂಟ್ ಬರ್ತಾ ಇತ್ತು ಉಪ್ಪಿನಕಾಯಿ ಹಾಕೋದನ್ನ ತೋರಿಸಿ ಅಂದ್ಬಿಟ್ಟು. ಹಾಗಾಗಿ ಈಗ ನಿಮಗೆ ಉಪ್ಪಿನಕಾಯಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೀವು ಇದೇ ಮಾವಿನಕಾಯಿ ತಗೋಬೇಕಂತಿಲ್ಲ, ಯಾವ ಮಾವಿನಕಾಯಿ ಬೇಕಾದ್ರೂ ತಗೋಬಹುದು. ಆದ್ರೆ ಗಟ್ಟಿಯಾಗಿರುವಂತದ್ದು ತಗೊಳ್ಳಿ, ಮೃದುವಾಗಿರುವಂತದ್ದು ತಗೋಬಾರ್ದು. ಫ್ರೆಂಡ್ಸ್, ಮೊದಲಿಗೆ ನಾವು ಮಾವಿನಕಾಯನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ನಂತರ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಇದನ್ನ ಕಟಿಂಗ್ ಮಾಡ್ಕೋಬೇಕು. ಆದಷ್ಟು ಕೊಟ್ಟ ಸಮೇತ ನೀವು ಕಟ್ ಮಾಡೋಕೆ ಟ್ರೈ ಮಾಡಿ. ನನಗಿಲ್ಲಿ ಚಾಕು ಇಲ್ಲಿಂದ ಕೊಟ್ಟ ಸಮೇತ ಕಟ್ ಮಾಡೋಕೆ ಬರ್ತಾ ಇರ್ಲಿಲ್ಲ, ಅಷ್ಟೋ ಇಷ್ಟೋ ಕಟ್ ಮಾಡಿದೆ. ಕಟರ್ ಏನಾದ್ರೂ ಇದ್ರೆ ನಿಮ್ಮ ಹತ್ರ ಚಾಕುದು ಮಾವಿನಕಾಯಿ ಕಟರ್ ಇರುತ್ತೆ ನೋಡಿ, ಅದೇನಾದ್ರೂ ಇದ್ರೆ ಅದರಿಂದ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕಲ್ಲ ಆ ಸೈಜ್ ಅಲ್ಲಿ ಉಪ್ಪಿನಕಾಯಿನ ನೀವು ಕಟ್ ಮಾಡ್ಕೋಬಹುದು. ನಾನೊಂದು ಮೀಡಿಯಂ ಸೈಜ್ ಅಲ್ಲಿ ಮಾವಿನಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಹೇಳಿಕೊಟ್ಟಿರುವಂತ ಟಿಪ್ಸ್ ಅನ್ನ ಫಾಲೋ ಮಾಡಿ ನೀವು ಈ ರೀತಿ ಉಪ್ಪಿನಕಾಯಿ ಒಂದ್ಸರಿ ಮಾಡಿ ನೋಡಿ. 1 ರಿಂದ 2 ವರ್ಷದವರೆಗೂ ಕೆಡೋದಿಲ್ಲ. ಸೊ ಪ್ರತಿ ವರ್ಷ ನಮ್ಮ ಮನೇಲಿ ಹಾಕಿದಾಗ ಜಾಸ್ತಿ ಹಾಕಿ ಅಂತಾನೆ ಇರ್ತಾರೆ. ಸೊ ಈ ವರ್ಷ ಕೂಡ ನಾನು ನನಗೆ ಮಾತ್ರ ಇಲ್ಲಿ ಹಾಕಿದೀನಿ. ಊರಿಗೆ ಹೋದಾಗ ಮತ್ತೆ ಅಲ್ಲಿ ಎಲ್ರಿಗೂ ಹಾಕೊಟ್ರಾಯ್ತಲ್ಲ ಅಂದ್ಬಿಟ್ಟು. ಈಗ ಕಟ್ ಮಾಡ್ಕೊಂಡಿರುವಂತ ಮಾವಿನಕಾಯಿಗೆ ಅರಿಶಿನ ಮತ್ತೆ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಡೀ ರಾತ್ರಿ ನಾವು ಇದನ್ನ ಹಾಗೆ ಬಿಡಬೇಕು. ನಂತರ ಮರುದಿನ ನಾವು ಇದನ್ನ ತೋರಿಸ್ತಾ ಇದ್ದೀನಿ. ನಾವು ಬಿಸಿಲಲ್ಲಿ ಒಣಗ ಹಾಕ್ಬೇಕು. ಇದರಲ್ಲಿ ನೀರಿರುತ್ತೆ, ಆ ನೀರನ್ನ ನಾವು ಬಿಸಾಕ್ಬೇಕು. ನೋಡ್ತಾ ಇರ್ಬೋದು ಈಗ ನೀರು. ಈ ನೀರನ್ನ ಬಿಸಾಕಿ ಇದನ್ನ ನಾವು ಒಂದು 4 ತಾಸವರೆಗೂ ಹಾಗೆ ಬಿಸಿಲಲ್ಲಿ ಬಿಡಬೇಕು. ಒಂದ್ 4 ತಾಸು ಆದ ನಂತರ ನಾನಿಲ್ಲಿ ಮತ್ತೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ಕಪ್ ಅಥವಾ ಒಂದು ಪಾತ್ರೆಯನ್ನ ಮೆಜರ್ಮೆಂಟ್ ಅನ್ನಾಗಿ ಮಾಡ್ಕೋಬೇಕು. ಯಾವುದೇ ಪಾತ್ರೆ ತಗೊಳ್ಳಿ, ಅದರಲ್ಲಿಂದ 4 ಭಾಗದಷ್ಟು ಮಾವಿನಕಾಯಿ ಆಗಿರ್ಬೇಕು. ಅಂದ್ರೆ ನಮ್ಗೆ ಪ್ರತಿಯೊಂದು ಮಸಾಲೆಯನ್ನ ತಗೊಳಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ನಾನೀಗಿಲ್ಲಿ 4 ಕಪ್ ಆಗೋಷ್ಟು ಮಾವಿನಕಾಯಿನ ಅಳತೆ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ಪಾತ್ರೆ ಚಿಕ್ಕದು ದೊಡ್ಡದು ಆಗ್ಬಹುದು. ಮಾವಿನಕಾಯಿ ನೀವು ಎಷ್ಟಾದ್ರೂ ತಗೊಳ್ಳಿ, ಆದ್ರೆ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ರೀತಿ ನಾವು ಅಳತೆ ಮಾಡ್ಕೊಳ್ಳೋದು. ಈ ರೀತಿ ಅಳತೆ ಮಾಡ್ಕೊಂಡು ಇದೇ ಕಪ್ಲಿಂದ ನಾನು ಪ್ರತಿಯೊಂದು ಪದಾರ್ಥವನ್ನ ತಗೋತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ಸಾಸಿವೆಯನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ನಾನು ಅದೇ ಬಾಣಲಿಗೆ 2 ಚಮಚದಷ್ಟು ಸೋಂಪು, 2 ಚಮಚದಷ್ಟು ಜೀರಿಗೆಯನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ಸ್ಪೂನ್ ನಿಂದಾನೇ ಜೀರಿಗೆ ಮತ್ತು ಸೋಂಪನ್ನ ತಗೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇದನ್ನು ಕೂಡ ಒಂದು ಪ್ಲೇಟ್ಗೆ ಸರ್ವ್ ಅನ್ನ ಮಾಡ್ಕೋತಾ ಇದ್ದೀನಿ. 1 ಚಮಚದಷ್ಟು ಮೆಂತ್ಯ ಕಾಳು, ಅರ್ಧ ಚಮಚದಷ್ಟು ಕಾಳು ಮೆಣಸನ್ನ ಕೂಡ ನಾವು ಫ್ರೈ ಮಾಡ್ಕೋಬೇಕು. ಈಗ ನಾನಿಲ್ಲಿ ಗ್ಯಾಸ್ ಅನ್ನ ಆಫ್ ಮಾಡಿ ಒಂದು ಅರ್ಧ ಕಪ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನ ನೀವು ದಪ್ಪ ಉಪ್ಪು ತಗೊಂಡ್ರೆ ಸ್ವಲ್ಪ ಕಡಿಮೆ ತಗೊಳ್ಳಿ, ಅದು ತುಂಬಾ ಉಪ್ಪು ಇರುತ್ತೆ. ಹಾಗಾಗಿ ಈಗ ಇದನ್ನು ಕೂಡ ಇಲ್ಲಿ ಅದೇ ಬಾಣಲಿಯಲ್ಲಿ ಬಿಸಿ ಮಾಡಿಕೊಂಡು ಮತ್ತೆ ಗ್ಯಾಸ್ ಅನ್ನ ಆನ್ ಮಾಡಿ 1 ಕಪ್ ಆಗೋಷ್ಟು ಸಾಸಿವೆ ಎಣ್ಣೆಯನ್ನ ತಗೊಂಡಿದ್ದೀನಿ. ಆಲ್ಮೋಸ್ಟ್ ಉಪ್ಪಿನಕಾಯಿಗೆ ಸಾಸಿವೆ ಎಣ್ಣೆನೆ ಹಾಕ್ತಾರೆ, ಹಾಗಾಗಿ ನಾನು ಕೂಡ ಸಾಸಿವೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸೈಡ್ಗೆ ಇಟ್ಟಿದ್ದೀನಿ. ಈಗ ಇದನ್ನ ಎಲ್ಲವನ್ನ ನಾವು ಪೌಡರ್ ಅನ್ನಾಗಿ ಮಾಡ್ಕೋಬೇಕು. ನಾನಿಲ್ಲಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಪ್ರತಿಯೊಂದು ಮಸಾಲೆ ಕೂಡ ಜಾಸ್ತಿ ನುಣ್ಣಿಗೆ ಆದ್ರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ. ಫ್ರೆಂಡ್ಸ್, ಉಪ್ಪಿನಕಾಯಿ ಹಾಕೋಕೆ ತುಂಬಾನೇ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ತಿನ್ನೋ ಎಲೆ ಸುಣ್ಣ. ನಾನೀಗ ವೈಟ್ ಕಲರ್ ಹಾಕಿದ್ನಲ್ಲ, ಅದು ತಿನ್ನೋ ಎಲೆ ಸುಣ್ಣ ಇರುತ್ತೆ ನೋಡಿ, ಆ ಸುಣ್ಣವನ್ನ ಇಲ್ಲಿ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ. ನಂತರ ಅರ್ಧ ಚಮಚದಷ್ಟು ಇಂಗನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ತಿನ್ನೋ ಎಲೆ ಸುಣ್ಣ ಯಾಕೆ ಹಾಕ್ಬೇಕಂತ ಕೊನೆಯಲ್ಲಿ ಹೇಳ್ತೀನಿ. ಈಗ ಉಪ್ಪು, ನಂತರ 3/4 ಕಪ್ ಆಗೋಷ್ಟು ಖಾರವನ್ನ ಸೇರಿಸ್ಕೊಂಡಿದ್ದೀನಿ. 1/4 ಕಪ್ ಆಗೋಷ್ಟು ವೆನಿಗರ್ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಪೂರ್ತಿ ತಣ್ಣಗಾದ ನಂತರ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ವೆನಿಗರ್ ಕೂಡ ಮಿಸ್ ಮಾಡಲೇಬೇಡಿ. ಉಪ್ಪಿನಕಾಯಿ ತುಂಬಾ ವರ್ಷದವರೆಗೂ ನಮ್ದು ತಡಿಬೇಕಪ್ಪ ಅಂದ್ರೆ ವೆನಿಗರ್ ಹಾಕ್ಲೇಬೇಕು. ವೆನಿಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಣಗಿಸಿಟ್ಟಿರುವಂತ ಮಾವಿನಕಾಯಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಸ್ವಲ್ಪ ಎಣ್ಣೆ ಕಡಿಮೆನೆ ಹಾಕ್ತಿರ್ತೀನಿ ಪ್ರತಿಯೊಂದು ಅಡಿಗೆಗೂ ಕೂಡ, ಹಾಗೆ ಉಪ್ಪಿನಕಾಯಿ ಕೂಡ ಕಡಿಮೆ ಹಾಕಿದ್ದೀನಿ. ಆದ್ರೆ ಮೆಜರ್ಮೆಂಟ್ ಕಪ್ಲಿಂದ ನಾನು 1 ಕಪ್ ಆಗೋಷ್ಟು ಪರ್ಫೆಕ್ಟ್ ಆಗಿ ಹಾಕಿದ್ದೀನಿ. ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿ ಕೂಡ ಹಾಕ್ಬೋದು. ನಾನಿಲ್ಲಿ ಇಡೀ ರಾತ್ರಿ ಹಾಗೆ ಮುಚ್ಚಿಬಿಟ್ಟು ಇಟ್ಟಿದ್ದೆ. 2 ದಿನ ಆದ ನಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ.
ಸೊ ಸ್ವಲ್ಪ ಲೈಟ್ ಆಗಿ ಎಣ್ಣೆ ಕಾಣ್ತಾ ಇದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಂಟೈನರ್ ಬಾಕ್ಸ್ ಅಲ್ಲಿ ಇದನ್ನ ಸ್ಟೋರ್ ಮಾಡಬೇಕು. ನೀವು ಪ್ರತಿ ಸಾರಿ ಇದರಲ್ಲಿ ಸ್ಪೂನ್ ಹಾಕಿ ಹಾಕಿ ಉಪ್ಪಿನಕಾಯಿನ ಡೈಲಿ ತೆಗಿಬಾರ್ದು. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಒಂದು ತಿಂಗಳಿಗಾಗುವವರೆಗೂ ಒಂದು ಚಿಕ್ಕ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಹಾಗೆ ದೊಡ್ಡ ಕಂಟೈನರ್ ಬಾಕ್ಸ್ ಸೈಡ್ಗೆ ಇಟ್ಬಿಡ್ಬೇಕು. ಹಾಗೆ ಮುಟ್ಟೋದಾಗ ಕೂಡ ಮುಟ್ಟಬಾರ್ದು. ಈ ರೀತಿ ಮಾಡೋದ್ರಿಂದ ನಿಮ್ದು 1 ರಿಂದ 2 ವರ್ಷದವರೆಗೂ ಮಾವಿನಕಾಯಿ ಉಪ್ಪಿನಕಾಯಿ ಕೆಡೋದಿಲ್ಲ. ಸೊ ನಾನಿಲ್ಲಿ ಮಸಾಲೆಗೆ ಸ್ವಲ್ಪ ರೈಸ್ ಅನ್ನ ಸೇರಿಸಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಮಸಾಲೆಯನ್ನ ನಾನು ಜಾಸ್ತಿನೇ ಮಾಡಿದ್ದೀನಿ ಉಪ್ಪಿನಕಾಯಿದಲ್ಲಿ, ನೀವು ನೋಡ್ತಾ ಇರ್ಬೋದು. ಯಾಕಂದ್ರೆ ನಮ್ಗೆ ಏನಾದ್ರು ಒಂದ್ಸರಿ ಪಲ್ಯನೋ ಸಾಂಬಾರು ಮಾಡದೇ ಇರೋಕೆ ಆಗದೆ ಇದ್ದಾಗ ಚಪಾತಿಗೆ, ರೊಟ್ಟಿಗೆ, ಈ ರೀತಿ ರೈಸ್ಗೆ ಈ ಮಸಾಲೆಯನ್ನ ಹಚ್ಕೊಂಡು ತಿಂದ್ರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ, ಹುಳಿ ಹುಳಿಯಾಗಿ ಖಾರವಾಗಿ. ಹಾಗಾಗಿ ನಾನು ಮಸಾಲೆಯನ್ನ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ದೀನಿ. ಹಾಗೆ ತಿನ್ನೋ ಸುಣ್ಣ ಹಾಕೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿ ಎಷ್ಟು ವರ್ಷ ಇಟ್ಟರು ಕೂಡ ಅದ್ರ ಮಾವಿನಕಾಯಿ ತೊಗಟೆ ಮಾತ್ರ ದಪ್ಪವಾಗಿ ಗಟ್ಟಿಯಾಗಿ ಇರುತ್ತೆ, ಸ್ವಲ್ಪನೂ ಮೃದು ಆಗೋದಿಲ್ಲ. ಅಂಗಡಿಯಲ್ಲಿ ನಾವು ಉಪ್ಪಿನಕಾಯಿ ತಂದಾಗ ಯಾವ ರೀತಿ ಗಟ್ಟಿಯಾಗಿರುತ್ತೆ ನೋಡಿ ತೊಗಟೆ, ಅದೇ ರೀತಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಸುಣ್ಣವನ್ನ ಸೇರಿಸಿದ್ದು. ಒಂದ್ಸಾರಿ ನಾನು ಹೇಳಿರೋ ರೀತಿಯಲ್ಲಿ ಉಪ್ಪಿನಕಾಯಿ ಹಾಕಿ ನೋಡಿ, ಖಂಡಿತ ನಿಮ್ಗೆ ಫಸ್ಟ್ ಟೈಮು ನಂಬೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಉಪ್ಪಿನಕಾಯಿಲಿ ರೆಡಿ ಆಗುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ